ಹಾಯ್ ಹಲೋ ಎಲ್ಲರಿಗೂ ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಹಸಿಮೆಣಸಿನ್ಕಾಯಿ ಖಾರನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ತುಂಬಾ ಸಿಂಪಲ್, ಬರೀ 3 ಇಂಗ್ರೀಡಿಯೆಂಟ್ಸು. ಏನೇನಂತ ನೋಡೋಣ. ರುಚಿಗೆ ತಕ್ಕಷ್ಟು ಕಲ್ಲುಪ್ಪು, ಹಾಗೆ 1/4 kg ಮೆಣಸಿನ್ಕಾಯಿ, ವಿನಿಗರ್ ತೊಗೊಂಡಿದ್ದೀವಿ, ಕುಕ್ಕಿಂಗಿಗೆ ಯೂಸ್ ಮಾಡೋ ವಿನಿಗರು, 2 ಟೇಬಲ್ ಸ್ಪೂನ್ ವಿನಿಗರ್ ಬೇಕಾಗುತ್ತೆ ಅಷ್ಟೇ, ಇನ್ನೇನು ಬೇಡ. ತುಂಬಾ ಸಿಂಪಲ್. ಇದನ್ನು ನೀವು ಚುರುಮುರಿ ಮಾಡ್ಕೊಳ್ಳೋಕೆ ಹಾಕೋಬೋದು, ಸಂಜೆ ಟೀ ಟೈಮ್ ಸ್ನ್ಯಾಕ್ಸ್ಗೆ ಚುರುಮುರಿ ಮಾಡ್ಕೋಬೋದು ಇದರಿಂದ. ಹಾಗೆ ಪಲ್ಯಗಳಿಗೆ ಹಸಿ ಖಾರ ಹಾಕಿ ಮಾಡ್ತೀರಲ್ಲ ಪಲ್ಯ, ಅದಕ್ಕೆಲ್ಲ ಇದನ್ನ ಹಾಕೋಬೋದು ಈ ಪೇಸ್ಟ್ನ. ಮತ್ತು ಅಕ್ಕಿ ರೊಟ್ಟಿ ಹಿಟ್ಟು ಕಲಸೋವಾಗ ಇಲ್ಲ ಚಕ್ಲಿ ಹಿಟ್ಟು ಕಲಸೋವಾಗ ನಿಮ್ಗೆ ಖಾರವಾಗಿ ಬೇಕೇನಂದಾಗ ಈ ಪೇಸ್ಟ್ನ ಹಾಕೋಬೋದು. ತುಂಬಾ ಈಸಿ ಮಾಡೋದು. ಇವಾಗ ಹೇಗೆ ಮಾಡೋದು ಅಂತ ನೋಡೋಣ. ಫಸ್ಟಿಗೆ ಒಂದು ಮಿಕ್ಸಿ ಜಾರ್ಗೆ ಮೆಣಸಿನ್ಕಾಯಿ ಹಾಕೋಬೇಕು. ಇದನ್ನು ಮಾಡಿ ಇಟ್ಕೊಂಡ್ರೆ 8ರಿಂದ 10 ದಿನ ಇಟ್ಕೋಬೋದು. ಏರ್ ಟೈಟ್ ಡಬ್ಬಿಗೆ ಹಾಕಿ ಫ್ರಿಜ್ಜಲ್ಲಿ ಇಟ್ಕೋಬೋದು. ಎಲ್ಲದಕ್ಕೂ ಯೂಸ್ ಮಾಡ್ಬೋದು ಇದನ್ನು. ಮೆಣಸಿನ್ಕಾಯಿ ಆದಮೇಲೆ 2 ಸ್ಪೂನ್ ವಿನಿಗರ್, ಹಾಗೆ ನಾವು ತಗೊಂಡಿರೋಂಥ ಕಲ್ಲುಪ್ಪು ಹಾಕೋಬೇಕು. ಹಾಕ್ಕೊಂಡು ಗ್ರೈಂಡ್ ಮಾಡಿಕೊಂಡ್ರೆ ರೆಡಿ ಆಗುತ್ತೆ. ಇದನ್ನು ನೀರು ಹಾಕ್ದಿರಾನೇ ಮಾಡ್ಕೊಳ್ಳಿ. ನೀರು ಹಾಕೋದ್ರಿಂದ ಕೆಟ್ಟೋಗುತ್ತೆ ಬೇಗ, ಅದಕ್ಕೆ ನೀರು ಹಾಕ್ದಿರ ಬರೀ 2 ಸ್ಪೂನ್ ವಿನಿಗರ್ ಹಾಕ್ಕೊಳ್ಳಿ. ಮೆಣಸಿನ್ಕಾಯಲ್ಲೇ ಸ್ವಲ್ಪ ನೀರಿರೋದ್ರಿಂದ ಆಮೇಲೆ ಕಲ್ಲುಪ್ಪು ಕರಗುತ್ತಲ್ವ, ಸೊ ನೀರಾಗೇ ಇರುತ್ತೆ. ಅದು ತುಂಬ ಅಲ್ಲ, ಬಟ್ ಪೇಸ್ಟ್ ಟೆಕ್ಸ್ಚರಲ್ಲಿ ಇರುತ್ತೆ. ನೀರು ಒಂದು ಸ್ವಲ್ಪನೂ ಹಾಕೋಬೇಡಿ. ಮೆಣಸಿನ್ಕಾಯಿನೆಲ್ಲ ಕ್ಲೀನಾಗಿ ಒರೆಸಿ ಇಟ್ಕೊಂಡು ಯೂಸ್ ಮಾಡಿ. ಇವಾಗ ಇದನ್ನು ಗ್ರೈಂಡ್ ಮಾಡ್ಕೊಳ್ಳೋಣ. ಒಂದು 4ರಿಂದ 5 ನಿಮಿಷ ಗ್ರೈಂಡ್ ಮಾಡ್ಕೋಬೇಕು. ನೋಡಿ, ನಮ್ಮ ಹಸಿಮೆಣಸಿನ್ಕಾಯಿ ಖಾರ ರೆಡಿಯಾಗಿದೆ. ಟೆಕ್ಸ್ಚರ್ ನೋಡ್ಕೊಳ್ಳಿ, ಈ ಥರ ಬರಬೇಕು ಟೆಕ್ಸ್ಚರು. ನೀವು ಪಲ್ಯ ಮಾಡೋವಾಗೆಲ್ಲ ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಹಾಕೋಬೋದು. ನಾನು ರೆಕಮೆಂಡ್ ಮಾಡೋದು ಎಷ್ಟು ಅಂದರೆ 1 ಸ್ಪೂನ್ ಸಾಕು, ಯಾಕೆಂದರೆ ತುಂಬಾ ಖಾರವಾಗಿರುತ್ತೆ. ಇದರಿಂದನೇ ಚುರುಮುರಿ ಮಾಡ್ಬೋದು. ಈರುಳ್ಳಿ, ಟೊಮ್ಯಾಟೊ, ಕೊತ್ತಂಬರಿ ಸೊಪ್ಪು ಹೆಚ್ಕೊಂಡು, ಕಡಲೆಪುರಿ ಹಾಕ್ಕೊಂಡು, ಕಾಂಗ್ರೆಸ್ ಹಾಕ್ಕೊಂಡು, ಇದನ್ನು ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಚುರುಮುರಿ ರೆಡಿ ಆಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ ಇದು. ಇದನ್ನು ಮಾಡಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ್ದೇ ರೆಸಿಪೀಸ್ ಬೇಕು ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ ಕುಕಿಂಗ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಂಪಲ್ಲಾಗಿ ಅಡುಗೆ ಮಾಡೋದು ಹೇಗೆ ಅಂತ ನಾವು ಹೇಳ್ಕೊಡ್ತೀವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.